ತಾಯಿ ಯಶೋದೆ ಬೆಣ್ಣೆಯನ್ನು ಕಡಿಯುವ ಕೆಲಸದಲ್ಲಿ ನಿರತಳಾಗಿದ್ದಳು. ಬೆಣ್ಣೆಯನ್ನು ಕಡಿಯುವಾಗಲೇ ಅವಳ ಕೃಷ್ಣನ ಲೀಲೆಗಳನ್ನು ಕುರಿತು ಹಾಡುತ್ತಾ ತನ್ನ ಮಗನನ್ನು ಕುರಿತು ಯೋಚನೆ ಮಾಡುತ್ತಾ ಸಂತೋಷವಾಗಿದ್ದಳು. ಕೃಷ್ಣನಿಗೆ ಬಹಳ ಹಸಿವಾಗಿತ್ತು. ಅಲ್ಲದೆ ತನ್ನ ತಾಯಿಯ ಮೇಲಿನ ಪ್ರೀತಿಯಿಂದ ಅವಳ ಬೆಣ್ಣೆಯನ್ನು ಕಡಿಯುವುದನ್ನು ನಿಲ್ಲಿಸಲು ಬಯಸಿದ. ಮೊದಲು ಅವನಿಗೆ ತನ್ನ ಎದೆ ಹಾಲನ್ನು ಕೊಡಬೇಕು, ಅನಂತರ ಬೆಣ್ಣೆಯನ್ನು ಕಡಿಯಬೇಕು ಎಂದು ಹಠ ಮಾಡಿದನು. ತಾಯಿ ಯಶೋದೆ ಅವನನ್ನು ತೊಡೆಯ ಮೇಲೆ ಮಲಗಿಸಿಕೊಂಡು ಎದೆ ಹಾಲನ್ನು ಕುಡಿಸಿದಳು. ಎದೆ ಹಾಲು ಕುಡಿಸುವಾಗ ಅವಳ ತನ್ನ ಮಗುವಿನ ಮುಖದ ಚೆಲುವನ್ನು ಸವಿಯುತ್ತಾ ಮುಗುಳುತ್ತಿದ್ದಳು. ಇದ್ದಕ್ಕಿದ್ದಂತೆ ಒಲೆಯ ಮೇಲಿದ್ದ ಹಾಲು ಕುದಿಯಲು ಪ್ರಾರಂಭವಾಯಿತು. ಅದು ಉಕ್ಕಿ ಹರಿಯದಂತೆ ತಡೆಯಲು ತಾಯಿ ಯಶೋದೆ ಕೃಷ್ಣನನ್ನು ಕೆಳಗೆ ಮಲಗಿಸಿ ಒಲೆಯ ಬಳಿ ಹೋದಳು. ತಾಯಿ ಹೀಗೆ ಬಿಟ್ಟು ಹೋದುದರಿಂದ ಕೃಷ್ಣನಿಗೆ ಕೋಪ ಬಂತು. ಸಿಟ್ಟಿನಿಂದ ಅವನ ಕಣ್ಣುಗಳು ತುಟಿಗಳು ಕೆಂಪಗಾದವು. ಕೃಷ್ಣನು ಒಂದು ಕಲ್ಲನ್ನು ತೆಗೆದುಕೊಂಡು ಬೆಣ್ಣೆಯ ಮಡಿಕೆಯನ್ನು ಒಡೆದು ಅದರಿಂದ ಬೆಣ್ಣೆಯನ್ನು ತೆಗೆದುಕೊಂಡು ಯಾರು ಇಲ್ಲದ ಸ್ಥಳಕ್ಕೆ ಹೋಗಿ ಬೆಣ್ಣೆಯನ್ನು ತಿನ್ನಲಾರಂಭಿಸಿದನು. ಆ ಹೊತ್ತಿಗೆ ತಾಯಿ ಯಶೋದೆಯು ಉಕ್ಕುತ್ತಿದ್ದ ಹಾಲಿನ ಪಾತ್ರೆಯನ್ನು ಸರಿ ಮಾಡಿಕೊಂಡು ಬೆಣ್ಣೆಯನ್ನು ಕಡಿಯುತ್ತಿದ್ದ ಸ್ಥಳಕ್ಕೆ ಹಿಂತಿರುಗಿದಳು. ಮಡಿಕೆ ಒಡೆದು ಹೋಗುವುದನ್ನು ನೋಡಿದಳು ಮತ್ತು ಮಗು ಕಾಣದದ್ದರಿಂದ ಮಡಿಕೆಯನ್ನು ಒಡೆದದ್ದು ನೋಡಿ ಕೃಷ್ಣನ ಕೆಲಸವೇ ಎಂದು ತೀರ್ಮಾನಿಸಿದಳು. ಕೃಷ್ಣನು ಬಹಳ ಬುದ್ಧಿವಂತಿಕೆಯಿಂದ ಮಡಿಕೆಯನ್ನು ಒಡೆದು ಶಿಕ್ಷೆಯಾಗಬಾರದೆಂದು ಹೆದರಿ ಆ ಸ್ಥಳವನ್ನೇ ಬಿಟ್ಟು ಹೋಗಿದ್ದಾನೆ ಎಂದು ಯೋಚಿಸುತ್ತಾ ಅವಳಿಗೆ ಮುಗುಳಗಿ ಬಂದಿತು. ಎಲ್ಲ ಕಡೆ ಹುಡುಕಿದಳು, ಎಲ್ಲಿಯೂ ಕಾಣದಾಗ ಮರುಬಾಗುವುದನ್ನು ಕಂಡು ನೋಡಿದಾಗ ಕೃಷ್ಣನು ಮರದ ಮೇಲೆ ಕೂತಿದ್ದನು ಮತ್ತು ಬೆಣ್ಣೆಯನ್ನು ಕೋತಿಗಳಿಗೆ ಕೊಡುತ್ತಿದ್ದನು. ತಾನು ತುಂಟತನ ಮಾಡುತ್ತಿದ್ದೇನೆ ಎಂದು ಗೊತ್ತಿದ್ದರೂ ಕೃಷ್ಣ ಅತ್ತಿತ್ತ ನೋಡುತ್ತಿದ್ದನು. ತಾನು ಏನೂ ಮಾಡಿಲ್ಲದ ಹಾಗೆ ಕೂತಿದ್ದನು. ಸದ್ದಿಲ್ಲದೆ ಹಿಂದಿನಿಂದ ಬಂದ ತಾಯಿ ಯಶೋದೆ ಕೃಷ್ಣನ ಬಳಿ ಹೋದಳು. ಆದರೆ ಅವಳ ಕೈಯಲ್ಲಿ ಕೋಲನ್ನು ಹಿಡಿದುಕೊಂಡು ಸರಸರನೆ ಬರುತ್ತಿದ್ದನ್ನು ನೋಡಿದ ಕೃಷ್ಣ ಭಯದಿಂದ ಓಡಿ ಹೋದನು. ಕೃಷ್ಣನನ್ನು ಹಿಡಿಯಲು ತಾಯಿ ಯಶೋದೆಯು ಕೃಷ್ಣನ ಹಿಂದೆ ಓಡಿದಳು. ಅವನು ಬಹಳ ತುಂಟಾಟದಿಂದ ಓಡಾಡುತ್ತಿದ್ದ. ತಾಯಿ ಯಶೋದೆಯ ಆಯಾಸವಾಗುವುದನ್ನು ಎಂದು ಗಮನಿಸಿದನು ಮತ್ತು ತಾಯಿಯ ಕೈಗೆ ಸಿಕ್ಕಾಕಿಕೊಂಡನು. ಅವನಿಗೆ ಶಿಕ್ಷೆ ಕೊಡಲು ಅವನ ಕೈಗಳನ್ನು ಹಗ್ಗದಿಂದ ಕಟ್ಟಿ ಹಾಕಲು ಯೋಚಿಸಿದಳು. ದೇವೋತ್ತಮ ಪರಮ ಪುರುಷನ ಕೈಗಳನ್ನು ಕಟ್ಟುವುದು ಅವಳಿಗೆ ಅಸಾಧ್ಯವೇ ಇರಲಿಲ್ಲ. ಆದರೆ ಅದು ಅವಳಿಗೆ ತಿಳಿದಿರಲಿಲ್ಲ. ತಾಯಿ ಯಶೋದೆಯು ಕೃಷ್ಣನನ್ನು ತನ್ನ ಪುಟ್ಟ ಮಗು ಎಂದು ಭಾವಿಸಿದ್ದಳು. ಆದರೆ ಮಗುವಿಗೆ ಯಾವ ಮಿತಿಗಳು ಇರಲಿಲ್ಲ ಎನ್ನುವುದು ಅವಳಿಗೆ ತಿಳಿದಿರಲಿಲ್ಲ. ಕೃಷ್ಣನಿಗೆ ಆದಿ ಅಂತ್ಯಗಳಿಲ್ಲ. ಅವನು ಅನಂತನು ಮತ್ತು ಸರ್ವಾಂತರ್ಯಾಮಿ. ಅವನೇ ಸಕಲ ಬ್ರಹ್ಮಾಂಡವು. ಆದರೆ ತಾಯಿ ಯಶೋದೆಯು ಕೃಷ್ಣನು ತನ್ನ ಮಗುವೆಂದು ಭಾವಿಸಿದ್ದಳು. ಕೃಷ್ಣನನ್ನು ಕಟ್ಟಿ ಹಾಕಲು ಪ್ರಯತ್ನಿಸಿದಳು. ತನ್ನ ಕೈಯಲ್ಲಿದ್ದ ಹಗ್ಗವು 2 ಅಗಲುಗಳಷ್ಟು ಸಾಲದೆ ಬರುತ್ತಿದ್ದು ಎನ್ನುವುದು ಕಂಡಳು. ಮನೆಯಲ್ಲಿದ್ದ ಇನ್ನಷ್ಟು ಹಗ್ಗವನ್ನು ಅದಕ್ಕೆ ಸೇರಿಸಿದಳು. ಆದರೆ ಕಡೆಯಲ್ಲಿ ಅದೇ ಪರಿಣಾಮವಾಯಿತು. ಅದೇ ರೀತಿಯಲ್ಲಿ ಮನೆಯಲ್ಲಿದ್ದ ಹಗ್ಗವನ್ನೆಲ್ಲ ಸೇರಿಸಿದಳು. ಆದರೆ ಕಡೆಯ ಗಂಟು ಹಾಕುವ ವೇಳೆ ಮತ್ತೆ 2 ಅಗಲಷ್ಟು ಸಾಲದಾಯಿತು ಎನ್ನುವುದು ಕಂಡಳು. ತಾಯಿ ಯಶೋದೆ ಆಶ್ಚರ್ಯವಾಯಿತು. ತಾಯಿ ಯಶೋದೆ ಕೃಷ್ಣನನ್ನು ಕಟ್ಟಿ ಹಾಕಲು ಹರಸಾಹಸ ಮಾಡುವುದನ್ನು ಕಂಡು ಕೃಷ್ಣನನ್ನು ಹಗ್ಗದಿಂದ ಕಟ್ಟಿಸಿಕೊಂಡನು. ತನ್ನ ಮಗನನ್ನು ಕಟ್ಟಿ ಹಾಕಿ ತಾಯಿ ಯಶೋದೆಯು ಮನೆ ಕೆಲಸದಲ್ಲಿ ನಿರತಳಾಗಿದ್ದಳು. ಒರಳು ಕಲ್ಲಿಗೆ ಕಟ್ಟಿ ಹಾಕಿದ ಕೃಷ್ಣನು ಅರ್ಜುನ ವೃಕ್ಷಗಳೆಂಬ 2 ಮರಗಳನ್ನು ಹತ್ತಿರದಲ್ಲಿ ಕಂಡನು. ಆನಂದ ಸಾಗರನಾದ ಶ್ರೀಕೃಷ್ಣನು ತಾಯಿ ಯಶೋದೆ ಮೊದಲಾಗಿ ನನಗೆ ಸಾಕಷ್ಟು ಹಾಲನ್ನು ಕೊಡದೆ ಹೊರಟು ಹೋದಳು. ಆದುದರಿಂದ ನಾನು ಮೊಸರಿನ ಗಡಿಗೆಯನ್ನು ಒಡೆದು ಇದ್ದ ಬೆಣ್ಣೆಯನ್ನು ಕೋತಿಗಳಿಗೆ ದಾನ ಮಾಡಿಬಿಟ್ಟೆ. ಅವಳು ನನ್ನನ್ನು ಒರಳು ಕಲ್ಲಿಗೆ ಕಟ್ಟಿ ಹಾಕಿದ್ದಾಳೆ. ಆದುದರಿಂದ ನಾನು ಮೊದಲಿಗಿಂತ ಹೆಚ್ಚಿಗೆ ಚೇಷ್ಟೆಯನ್ನು ಮಾಡುತ್ತೇನೆ. ಹೀಗೆಂದು ಅವನು ಎತ್ತರವಾಗಿದ್ದ 2 ಅರ್ಜುನ ವೃಕ್ಷವನ್ನು ಕೆಳಗುರುಳಿಸಲು ಯೋಚಿಸಿದನು. ಜೋಡಿ ಅರ್ಜುನ ವೃಕ್ಷಗಳಿಗೆ ಒಂದು ಕಥೆ ಉಂಟು. ಇದರ ಕಥೆಯನ್ನು ಮುಂದಿನ ಭಾಗದಲ್ಲಿ ಹೇಳುತ್ತೇನೆ. ತಾಯಿ ಯಶೋದೆಯ ಮಗನಾದ ಕೃಷ್ಣನ ತುಂಟಾಟ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹರೇ ಕೃಷ್ಣ ಹರೇ ರಾಮ.